ಅಬಕಾರಿ ಲಂಚಾವತಾರದ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ದಂತೆ ಅಬಕಾರಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರ, ಇಲ್ಲಿದ್ದಂತಹ ಅಧಿಕಾರಿಗಳು ಹೇಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ರು ಅನ್ನುವಂಥ ಸಂಪೂರ್ಣವಾದಂತಹ ಚಿತ್ರಣವನ್ನ ರಿಪಬ್ಲಿಕ್ ಕನ್ನಡ ರಾಜ್ಯದ ಜನರ ಮುಂದೆ ತೆರೆದಿಟ್ಟಾಗ ಅಬಕಾರಿ ಇಲಾಖೆಯ ಒಳಗಡೆ ನಡೀತಾ ಇದ್ದಂತಹ ಈ ಅಕ್ರಮ ಕರ್ಮ ಕಾಂಡಗಳೆಲ್ಲವೂ ಕೂಡ ಬಯಲಾಗಿತ್ತು. ಕೆಲವು ಅಧಿಕಾರಿಗಳ ತಲೆದಂಡವೂ ಆಗಿದೆ. ಇದರ ನಡುವೆ ಈ ಹೊತ್ತಿಗೆ ಈ ಅಬಕಾರಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರ ಯಾವ ಸ್ವರೂಪ ಪಡೆದುಕೊಂಡಿದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ವರದಿ ನೋಡಿ. ಲೂಟಿ ಲೂಟಿ, ಅಬಕಾರಿ ಇಲಾಖೆಯಲ್ಲಿ ಲೂಟಿ ಲೂಟಿ, ವಜಾ ಮಾಡಿ ತಿಮ್ಮಾಪುರನನ್ನ ವಜಾ ಮಾಡಿ, ಕೊಡಲೇಬೇಕು, ರಾಜೀನಾಮೆ ಕೊಡಲೇಬೇಕು. ಇಡೀ ಸದನ ರಣಾಂಗಣವಾಗಿತ್ತು. ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ರಾಜೀನಾಮೆಗೆ ಆಗ್ರಹಿಸಿ ಸದನದಲ್ಲಿ ಘೋಷಣೆಗಳು ಮೊಳಗಿದ್ವು. ತಿಮ್ಮಾಪುರ ರಾಜೀನಾಮೆಗೆ ಪಟ್ಟು ಹಿಡಿದ ದೋಸ್ತಿ. ರಾಜೀನಾಮೆ ನೀಡದಿದ್ರೆ ಅಹೋರಾತ್ರಿ ಧರಣಿ. ಅಬಕಾರಿ ಇಲಾಖೆಯಲ್ಲಿನ ಲಂಚಾವತಾರ ವಿರುದ್ಧ ದೋಸ್ತಿ ನಾಯಕರು ಸಮರ ಸಾರಿದ್ದಾರೆ. ಆರ್ ಬಿ ತಿಮ್ಮಾಪುರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ಇವತ್ತು ಕೂಡ ಸದನದಲ್ಲಿ ಸರ್ಕಾರದ ವಿರುದ್ಧ ಮುಗಿಬೀಳಲಿದ್ದಾರೆ. ಒಂದ್ ವೇಳೆ ತಿಮ್ಮಾಪುರ ರಾಜೀನಾಮೆ ನೀಡದಿದ್ರೆ ಅಹೋರಾತ್ರಿ ಧರಣಿ ನಡೆಸೋಕು ಪ್ಲಾನ್ ಮಾಡಿದ್ದಾರೆ. ತಿಮ್ಮಾಪುರ ತಲೆದಂಡ ತಪ್ಪಿಸಲು ರಣತಂತ್ರ. ಒಂದು ಕಡೆ ತಿಮ್ಮಾಪುರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದಿದ್ರೆ, ಮತ್ತೊಂದು ಕಡೆ ತಿಮ್ಮಾಪುರ ತಲೆದಂಡ ತಪ್ಪಿಸೋಕೆ ಸರ್ಕಾರ ರಣತಂತ್ರ ರೂಪಿಸಿದೆ. ಸದ್ಯಕ್ಕೆ ಅಬಕಾರಿ ಇಲಾಖೆಯಲ್ಲಿನ ಲಂಚಾವತಾರಕ್ಕೆ ಸಾಕ್ಷಿ ಅಂತ ಇರೋದು ಆಡಿಯೋ ಒಂದೇ. ಸಚಿವರಿಗೆ ಹಣ ಕೊಡಬೇಕು ಅಂತ ಹೇಳಿರೋ ಆಡಿಯೋನೇ ಫೇಕ್ ಅಂತ ಪ್ರೂವ್ ಮಾಡೋಕೆ ಸರ್ಕಾರ ತಯಾರಿ ಆರಂಭಿಸಿದೆ. ಆಡಿಯೋವನ್ನ ಎಫ್ಎಸ್ಎಲ್ಗೆ ಕಳಿಸಿದ್ದು ಫೇಕ್ ಅಂತ ಪ್ರೂವ್ ಆದ್ರೆ ತಲೆದಂಡ ಕಂಟಕದಿಂದ ತಿಮ್ಮಾಪುರ ಬಚಾವಾದಂತೆ ಲೆಕ್ಕ. ನಾನಂತೂ ರಾಜೀನಾಮೆ ಕೊಡಲ್ಲ ಆರೋಪದಲ್ಲಿ ಕೇವಲ ನಿಮ್ಮ ಹೆಸರು ಇರೋ ಪರವಾಗಿಲ್ಲ, ಇಡೀ ಕ್ಯಾಬಿನೆಟ್ಗೆ ಎಲ್ಲೋ ಒಂದ್ ಕಡೆ ಕಪ್ಪು ಮಸಿನ ಬಳಿದ್ರು ತಿಮ್ಮಾಪುರ ಅಂತಕ್ಕಂಥದ್ದನ್ನ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಸುದ್ದಿಗಳನ್ನ ಕ್ಯಾಬಿನೆಟ್ಗೆ, ಸರ್ಕಾರಕ್ಕೆ, ತಿಮ್ಮಾಪುರ್ಗೆ ಕೆಟ್ಟಿಸ್ತಾರೆ ನೋಡ್ತಾರೆ. ಅದು ಸುಳ್ಳು ಸುದ್ದಿಗಳಿಗೆಲ್ಲ ಉತ್ತರ ಇಲ್ಲ. ನಾವೊಂದು ಹೇಳಿಕೆಯನ್ನು ಕೊಟ್ಟಿದ್ರೆ ಅಂದ್ರೆ ನಮ್ದೊಂದೇ ಇಲಾಖೆ ಅಲ್ಲ, ಎಲ್ಲ ಇಲಾಖೆಯಲ್ಲೂ ಈ ರೀತಿಯ ಒಂದಷ್ಟು ಆಗ್ತಾ ಇದೆ ಭ್ರಷ್ಟಾಚಾರ. ಲೋಕಾಯುಕ್ತವರು ಎಲ್ಲ ಕಡೆ ರೇಡ್ ಮಾಡ್ತಿರ್ತಾರೆ, ಕೆಲವು ಕಡೆ ಸಿಕ್ಕಿರ್ತಾರೆ. ನಮ್ಮ ಇಲಾಖೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಅಧಿಕಾರಿಗಳು ತಕ್ಕ ಶಿಕ್ಷೆ ಆಗತ್ತೆ. ಈಗ ಅಧಿವೇಶನದಲ್ಲಿ ಕೂಡ ಪ್ರಸ್ತಾಪ ಮಾಡ್ತೀರಿ ಸರ್? ಮಾಡಿ ಮಾತಾಡ್ತೀನಿ ಬಿಡಿ. ರಾಜೀನಾಮೆ ಆಗ್ರಹ ಮಾಡ್ತಿದ್ರೆ ಕೊನೆಯಲ್ಲಿ ಏನಿಲ್ಲ, ನಡಿ ರಾಜೀನಾಮೆ ಕೊಡಿ. ಶತಾಯಗತಾಯ ತಿಮ್ಮಾಪುರ ರಾಜೀನಾಮೆ ಕೊಡಲೇಬೇಕು ಅಂತ ವಿಪಕ್ಷಗಳು ಜಿದ್ದಾಜಿದ್ದಿಗೆ ಬಿದ್ದಿವೆ. ಆದರೆ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಅಂತ ತಿಮ್ಮಾಪುರ ಪಟ್ಟು ಹಿಡಿದು ಕೂತಿದ್ದಾರೆ. ಈ ಜಟಾಪಟಿಯಲ್ಲಿ ಗೆಲ್ಲೋದ್ಯಾರು ಅನ್ನೋದನ್ನ ಕಾಲವೇ ಉತ್ತರಿಸಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೆಡ್ ಹ್ಯಾಂಡ್ ಆಗಿ ಅಬಕಾರಿ ಲಂಚಾವತಾರದ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ದಂತೆ ಅಬಕಾರಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರ, ಇಲ್ಲಿದ್ದಂತಹ ಅಧಿಕಾರಿಗಳು ಹೇಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ರು ಅನ್ನುವಂಥ ಸಂಪೂರ್ಣವಾದಂತಹ ಚಿತ್ರಣವನ್ನ ರಿಪಬ್ಲಿಕ್ ಕನ್ನಡ ರಾಜ್ಯದ ಜನರ ಮುಂದೆ ತೆರೆದಿಟ್ಟಾಗ ಅಬಕಾರಿ ಇಲಾಖೆಯ ಒಳಗಡೆ ನಡೀತಾ ಇದ್ದಂತಹ ಈ ಅಕ್ರಮ ಕರ್ಮ ಕಾಂಡಗಳೆಲ್ಲವೂ ಕೂಡ ಬಯಲಾಗಿತ್ತು. ಕೆಲವು ಅಧಿಕಾರಿಗಳ ತಲೆದಂಡವೂ ಆಗಿದೆ. ಇದರ ನಡುವೆ ಈ ಹೊತ್ತಿಗೆ ಈ ಅಬಕಾರಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರ ಯಾವ ಸ್ವರೂಪ ಪಡೆದುಕೊಂಡಿದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ವರದಿ ನೋಡಿ. ಲೂಟಿ ಲೂಟಿ, ಅಬಕಾರಿ ಇಲಾಖೆಯಲ್ಲಿ ಲೂಟಿ, ವಜಾ ಮಾಡಿ ತಿಮ್ಮಾಪುರನನ್ನ ವಜಾ ಮಾಡಿ, ಕೊಡಲೇಬೇಕು, ರಾಜೀನಾಮೆ ಕೊಡಲೇಬೇಕು. ಇಡೀ ಸದನ ರಣಾಂಗಣವಾಗಿತ್ತು. ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ರಾಜೀನಾಮೆಗೆ ಆಗ್ರಹಿಸಿ ಸದನದಲ್ಲಿ ಘೋಷಣೆಗಳು ಮೊಳಗಿದ್ವು. ತಿಮ್ಮಾಪುರ ರಾಜೀನಾಮೆಗೆ ಪಟ್ಟು ಹಿಡಿದ ದೋಸ್ತಿ. ರಾಜೀನಾಮೆ ನೀಡದಿದ್ರೆ ಅಹೋರಾತ್ರಿ ಧರಣಿ.
ಅಬಕಾರಿ ಇಲಾಖೆಯಲ್ಲಿನ ಲಂಚಾವತಾರ ವಿರುದ್ಧ ದೋಸ್ತಿ ನಾಯಕರು ಸಮರ ಸಾರಿದ್ದಾರೆ. ಆರ್ಬಿ ತಿಮ್ಮಾಪುರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ಇವತ್ತು ಕೂಡ ಸದನದಲ್ಲಿ ಸರ್ಕಾರದ ವಿರುದ್ಧ ಮುಗಿಬೀಳಲಿದ್ದಾರೆ. ಒಂದ್ ವೇಳೆ ತಿಮ್ಮಾಪುರ ರಾಜೀನಾಮೆ ನೀಡದಿದ್ರೆ ಅಹೋರಾತ್ರಿ ಧರಣಿ ನಡೆಸೋಕು ಪ್ಲಾನ್ ಮಾಡಿದ್ದಾರೆ. ತಿಮ್ಮಾಪುರ ತಲೆದಂಡ ತಪ್ಪಿಸಲು ರಣತಂತ್ರ. ಒಂದು ಕಡೆ ತಿಮ್ಮಾಪುರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದಿದ್ರೆ ಮತ್ತೊಂದು ಕಡೆ ತಿಮ್ಮಾಪುರ ತಲೆದಂಡ ತಪ್ಪಿಸೋಕೆ ಸರ್ಕಾರ ರಣತಂತ್ರ ರೂಪಿಸಿದೆ. ಸದ್ಯಕ್ಕೆ ಅಬಕಾರಿ ಇಲಾಖೆಯಲ್ಲಿನ ಲಂಚಾವತಾರಕ್ಕೆ ಸಾಕ್ಷಿ ಅಂತ ಇರೋದು ಆಡಿಯೋ ಒಂದೇ. ಸಚಿವರಿಗೆ ಹಣ ಕೊಡಬೇಕು ಅಂತ ಹೇಳಿರೋ ಆಡಿಯೋನೇ ಫೇಕ್ ಅಂತ ಪ್ರೂವ್ ಮಾಡೋಕೆ ಸರ್ಕಾರ ತಯಾರಿ ಆರಂಭಿಸಿದೆ. ಆಡಿಯೋವನ್ನ ಎಫ್ಎಸ್ಎಲ್ಗೆ ಕಳಿಸಿದ್ದು ಫೇಕ್ ಅಂತ ಪ್ರೂವ್ ಆದ್ರೆ ತಲೆದಂಡ ಕಂಟಕದಿಂದ ತಿಮ್ಮಾಪುರ ಬಚಾವಾದಂತೆ ಲೆಕ್ಕ. ನಾನಂತೂ ರಾಜೀನಾಮೆ ಕೊಡಲ್ಲ ಆರೋಪದಲ್ಲಿ ಕೇವಲ ನಿಮ್ಮ ಹೆಸರು ಪರವಾಗಿಲ್ಲ, ಇಡೀ ಕ್ಯಾಬಿನೆಟ್ಗೆ ಎಲ್ಲೋ ಒಂದ್ ಕಡೆ ಕಪ್ಪು ಮಸಿನ ಬಳಿದ್ರು ತಿಮ್ಮಾಪುರ ಅಂತಕ್ಕಂಥದ್ದನ್ನ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಸುದ್ದಿಗಳನ್ನ ಕ್ಯಾಬಿನೆಟ್ಗೆ, ಸರ್ಕಾರಕ್ಕೆ, ತಿಮ್ಮಾಪುರ್ಗೆ ಕೆಟ್ಟಿಸ್ತಾರೆ ನೋಡ್ತಾರೆ. ಅದು ಸುಳ್ಳು ಸುದ್ದಿಗಳಿಗೆಲ್ಲ ಉತ್ತರ ಇಲ್ಲ. ನಾವೊಂದು ಹೇಳಿಕೆಯನ್ನು ಕೊಟ್ಟಿದ್ರೆ ಅಂದ್ರೆ ನಮ್ದೊಂದೇ ಇಲಾಖೆ ಅಲ್ಲ, ಎಲ್ಲ ಇಲಾಖೆಯಲ್ಲೂ ಈ ರೀತಿಯ ಒಂದಷ್ಟು ಆಗ್ತಾ ಇದೆ ಭ್ರಷ್ಟಾಚಾರ. ಲೋಕಾಯುಕ್ತವರು ಎಲ್ಲ ಕಡೆ ರೇಡ್ ಮಾಡ್ತಿರ್ತಾರೆ, ಕೆಲವು ಕಡೆ ಸಿಕ್ಕಿರ್ತಾರೆ. ನಮ್ಮ ಇಲಾಖೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಅಧಿಕಾರಿಗಳು ತಕ್ಕ ಶಿಕ್ಷೆ ಆಗತ್ತೆ. ಸರ್, ಈಗ ಅಧಿವೇಶನದಲ್ಲಿ ಕೂಡ ಪ್ರಸ್ತಾಪ ಮಾಡ್ತೀರಿ ಸರ್? ಮಾಡಿ ಮಾತಾಡ್ತೀನಿ ಬಿಡಿ. ರಾಜೀನಾಮೆ ಆಗ್ರಹ ಮಾಡ್ತಿದ್ರೆ ಕೊನೆಯಲ್ಲಿ ಏನಿಲ್ಲ, ನಡಿ ರಾಜೀನಾಮೆ ಕೊಡಿ. ಶತಾಯಗತಾಯ ತಿಮ್ಮಾಪುರ ರಾಜೀನಾಮೆ ಕೊಡಲೇಬೇಕು ಅಂತ ವಿಪಕ್ಷಗಳು ಜಿದ್ದಾಜಿದ್ದಿಗೆ ಬಿದ್ದಿವೆ. ಆದರೆ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಅಂತ ತಿಮ್ಮಾಪುರ ಪಟ್ಟು ಹಿಡಿದು ಕೂತಿದ್ದಾರೆ. ಈ ಜಟಾಪಟಿಯಲ್ಲಿ ಗೆಲ್ಲೋದ್ಯಾರು ಅನ್ನೋದನ್ನ ಕಾಲವೇ ಉತ್ತರಿಸಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಬಕಾರಿ ಲಂಚಾವತಾರದ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ದಂತೆ ಅಬಕಾರಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರ, ಇಲ್ಲಿದ್ದಂತಹ ಅಧಿಕಾರಿಗಳು ಹೇಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ರು ಅನ್ನುವಂಥ ಸಂಪೂರ್ಣವಾದಂತಹ ಚಿತ್ರಣವನ್ನ ರಿಪಬ್ಲಿಕ್ ಕನ್ನಡ ರಾಜ್ಯದ ಜನರ ಮುಂದೆ ತೆರೆದಿಟ್ಟಾಗ ಅಬಕಾರಿ ಇಲಾಖೆಯ ಒಳಗಡೆ ನಡೀತಾ ಇದ್ದಂತಹ ಈ ಅಕ್ರಮ ಕರ್ಮ ಕಾಂಡಗಳೆಲ್ಲವೂ ಕೂಡ ಬಯಲಾಗಿತ್ತು. ಕೆಲವು ಅಧಿಕಾರಿಗಳ ತಲೆದಂಡವೂ ಆಗಿದೆ. ಇದರ ನಡುವೆ ಈ ಹೊತ್ತಿಗೆ ಈ ಅಬಕಾರಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರ ಯಾವ ಸ್ವರೂಪ ಪಡೆದುಕೊಂಡಿದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ವರದಿ ನೋಡಿ. ಲೂಟಿ ಅಬಕಾರಿ ಇಲಾಖೆಯಲ್ಲಿ ಲೂಟಿ ವಜಾ ಮಾಡಿ ತಿಮ್ಮಾಪುರನನ್ನ ವಜಾ ಮಾಡಿ ಕೊಡಲೇಬೇಕು ರಾಜೀನಾಮೆ ಕೊಡಲೇಬೇಕು. ಇಡೀ ಸದನ ರಣಾಂಗಣವಾಗಿತ್ತು. ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ ರಾಜೀನಾಮೆಗೆ ಆಗ್ರಹಿಸಿ ಸದನದಲ್ಲಿ ಘೋಷಣೆಗಳು ಮೊಳಗಿದ್ವು. ತಿಮ್ಮಾಪುರ ರಾಜೀನಾಮೆಗೆ ಪಟ್ಟು ಹಿಡಿದ ದೋಸ್ತಿ. ರಾಜೀನಾಮೆ ನೀಡದಿದ್ರೆ ಅಹೋರಾತ್ರಿ ಧರಣಿ. ಅಬಕಾರಿ ಇಲಾಖೆಯಲ್ಲಿನ ಲಂಚಾವತಾರ ವಿರುದ್ಧ ದೋಸ್ತಿ ನಾಯಕರು ಸಮರ ಸಾರಿದ್ದಾರೆ. ಆರ್ಬಿ ತಿಮ್ಮಾಪುರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ಇವತ್ತು ಕೂಡ ಸದನದಲ್ಲಿ ಸರ್ಕಾರದ ವಿರುದ್ಧ ಮುಗಿಬೀಳಲಿದ್ದಾರೆ. ಒಂದ್ ವೇಳೆ ತಿಮ್ಮಾಪುರ ರಾಜೀನಾಮೆ ನೀಡದಿದ್ರೆ ಅಹೋರಾತ್ರಿ ಧರಣಿ ನಡೆಸೋಕು ಪ್ಲಾನ್ ಮಾಡಿದ್ದಾರೆ. ತಿಮ್ಮಾಪುರ ತಲೆದಂಡ ತಪ್ಪಿಸಲು ರಣತಂತ್ರ. ಒಂದು ಕಡೆ ತಿಮ್ಮಾಪುರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದಿದ್ರೆ ಮತ್ತೊಂದು ಕಡೆ ತಿಮ್ಮಾಪುರ ತಲೆದಂಡ ತಪ್ಪಿಸೋಕೆ ಸರ್ಕಾರ ರಣತಂತ್ರ ರೂಪಿಸಿದೆ. ಸದ್ಯಕ್ಕೆ ಅಬಕಾರಿ ಇಲಾಖೆಯಲ್ಲಿನ ಲಂಚಾವತಾರಕ್ಕೆ ಸಾಕ್ಷಿ ಅಂತ ಇರೋದು ಆಡಿಯೋ ಒಂದೇ. ಸಚಿವರಿಗೆ ಹಣ ಕೊಡಬೇಕು ಅಂತ ಹೇಳಿರೋ ಆಡಿಯೋನೇ ಫೇಕ್ ಅಂತ ಪ್ರೂವ್ ಮಾಡೋಕೆ ಸರ್ಕಾರ ತಯಾರಿ ಆರಂಭಿಸಿದೆ. ಆಡಿಯೋವನ್ನ ಎಫ್ಎಸ್ಎಲ್ಗೆ ಕಳಿಸಿದ್ದು ಫೇಕ್ ಅಂತ ಪ್ರೂವ್ ಆದ್ರೆ ತಲೆದಂಡ ಕಂಟಕದಿಂದ ತಿಮ್ಮಾಪುರ ಬಚಾವಾದಂತೆ ಲೆಕ್ಕ. ನಾನಂತೂ ರಾಜೀನಾಮೆ ಕೊಡಲ್ಲ ಆರೋಪದಲ್ಲಿ ಕೇವಲ ನಿಮ್ಮ ಹೆಸರು ಪರವಾಗಿಲ್ಲ, ಇಡೀ ಕ್ಯಾಬಿನೆಟ್ಗೆ ಎಲ್ಲೋ ಒಂದ್ ಕಡೆ ಕಪ್ಪು ಮಸಿನ ಬಳಿದ್ರು ತಿಮ್ಮಾಪುರ ಅಂತಕ್ಕಂಥದ್ದನ್ನ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಸುದ್ದಿಗಳನ್ನ ಕ್ಯಾಬಿನೆಟ್ಗೆ, ಸರ್ಕಾರಕ್ಕೆ, ತಿಮ್ಮಾಪುರ್ಗೆ ಕೆಟ್ಟಿಸ್ತಾರೆ ನೋಡ್ತಾರೆ. ಅದು ಸುಳ್ಳು ಸುದ್ದಿಗಳಿಗೆಲ್ಲ ಉತ್ತರ ಇಲ್ಲ. ನಾವೊಂದು ಹೇಳಿಕೆಯನ್ನು ಕೊಟ್ಟಿದ್ರೆ ಅಂದ್ರೆ ನಮ್ದೊಂದೇ ಇಲಾಖೆ ಅಲ್ಲ, ಎಲ್ಲ ಇಲಾಖೆಯಲ್ಲೂ ಈ ರೀತಿಯ ಒಂದಷ್ಟು ಆಗ್ತಾ ಇದೆ ಭ್ರಷ್ಟಾಚಾರ. ಲೋಕಾಯುಕ್ತವರು ಎಲ್ಲ ಕಡೆ ರೇಡ್ ಮಾಡ್ತಿರ್ತಾರೆ, ಕೆಲವು ಕಡೆ ಸಿಕ್ಕಿರ್ತಾರೆ. ನಮ್ಮ ಇಲಾಖೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಅಧಿಕಾರಿಗಳು ತಕ್ಕ ಶಿಕ್ಷೆ ಆಗತ್ತೆ. ಸರ್, ಈಗ ಅಧಿವೇಶನದಲ್ಲಿ ಕೂಡ ಪ್ರಸ್ತಾಪ ಮಾಡ್ತೀರಿ ಸರ್? ಮಾಡಿ ಮಾತಾಡ್ತೀನಿ ಬಿಡಿ. ರಾಜೀನಾಮೆ ಆಗ್ರಹ ಮಾಡ್ತಿದ್ರೆ ಕೊನೆಯಲ್ಲಿ ಏನಿಲ್ಲ, ನಡಿ ರಾಜೀನಾಮೆ ಕೊಡಿ. ಶತಾಯಗತಾಯ ತಿಮ್ಮಾಪುರ ರಾಜೀನಾಮೆ ಕೊಡಲೇಬೇಕು ಅಂತ ವಿಪಕ್ಷಗಳು ಜಿದ್ದಾಜಿದ್ದಿಗೆ ಬಿದ್ದಿವೆ. ಆದರೆ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಅಂತ ತಿಮ್ಮಾಪುರ ಪಟ್ಟು ಹಿಡಿದು ಕೂತಿದ್ದಾರೆ. ಈ ಜಟಾಪಟಿಯಲ್ಲಿ ಗೆಲ್ಲೋದ್ಯಾರು ಅನ್ನೋದನ್ನ ಕಾಲವೇ ಉತ್ತರಿಸಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ರೆಡ್ ಹ್ಯಾಂಡ್ ಆಗಿ ಅಬಕಾರಿ